ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಗ್ಬಿಟ್ಟಿದ್ದಾರೆ. ನಾನು ನಂದು ತುಂಬಾ ಫೀಲಿಂಗ್ ತಗೊಂಡ್ಬಿಟ್ಟಿದ್ದಾರೆ, ನಿದ್ದೆನೇ ಬರಲ್ಲ. R&B ಬಂದಿದ್ದೀವಿ. ಭವಿಷ್ಯ ಒಂದು ಸೆಕೆಂಡ್ ಕೆಲಸ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದೆ ನಮ್ಮ ಪಾಪು. ನಾವು ನಿಮ್ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀವಿ. ನಾನ್ ನಿಮಗ್ ಪರಿಚಯ ಅನ್ನೋದಕ್ಕೆ ಹಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ ಸಾಯಂಕಾಲ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ನಾನು ಭವಿಷ್ಯ ಮತ್ತು ಅವರಪ್ಪ ರೆಡಿ ಆಗಿದ್ದಾರೆ. ನಾವು ಹೋಗ್ತಾ ಇರೋದು, ನಾನು ಪ್ರೀವಿಯಸ್ ಯಾವಾಗೋ ವಿಡಿಯೋನಲ್ಲಿ ಹೇಳಿದ್ದೆ, 17th, 18th, 19th RR ನಗರ್ ಆ ದೊಡ್ಡ ಗ್ರೌಂಡಲ್ಲಿ ಮೇಳ ಹಾಕ್ತಾರೆ ಅಂತ. ಸೊ ಮೇಳಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡು ಬರ್ಬೋದಲ್ಲ, ಅದಕ್ಕೆ ಹೋಗ್ತಾ ಇರೋದು. ಹಾಗೆ ನೋಡೋಣ ಗೈಸ್ ಇನ್ನೆಲ್ಲ ಹೋಗ್ತೀವಿ ಅಂತ. ಸದ್ಯಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಭವಿಷ್ಯ ಆಲ್ರೆಡಿ ರೆಡಿ ಆಗಿಬಿಟ್ಟು ಇಲ್ಲಿ ಕೂತಿದ್ದಾಳೆ. ನೋಡಿ 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 ನೋಡಿ. ಮತ್ತು ನಮ್ಮ ಯಜಮಾನ್ರು ಇಲ್ಲಿ ಹೀರೋ ಥರ ತೋರಿಸ್ತೀನಿ ಬನ್ನಿರಿ. ನೋಡಿರಿ ನೋಡಿ, ಹೀರೋ ಥರ ರೆಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ನಾನು ನಂದು ಟ್ರಿಪ್ಪಿಗೆ ಅಂತ ಆ ಟಿ ಶರ್ಟ್ ಕೊಡು ಅಂತ ಗೈಸ್, ಎಲ್ಲ ಟೀ ಶರ್ಟು ಚಡ್ಡಿ ಅಂದರೆ ಶಾರ್ಟ್ಸು ಎಲ್ಲನೂ ಅವಳ ಬ್ಯಾಗ್ನಲ್ಲಿ ಲೂಟಿ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಟ್ಟಿದ್ದಾಳೆ. ನಾನು ಚೆಕ್ ಮಾಡ್ಬೇಕು ಆ್ಯಕ್ಚುಲಿ ಎಷ್ಟೆಷ್ಟು ಇಟ್ಕೊಂಡಿದ್ದಾಳೆ ಅಂತ. ತುಂಬಾ ಇಟ್ಕೊಂಡಿದ್ದಾಳೆ ಗೈಸ್, ಇವಾಗ ಚೆಕ್ ಮಾಡ್ಬೇಕು ಅಷ್ಟೇ. ಗೈಸ್ ಆಲ್ರೆಡಿ ಹೆಂಗ್ ಫೀಲ್ ಆಗುತ್ತೆ ಪ್ಯಾಕ್ ಮಾಡ್ಕೊಂಡು ಓಡಾಡ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಫುಲ್ ಪ್ಯಾಕ್ ಮಾಡಿ ಮುಚ್ಚಿಬಿಟ್ಟು ಒಂದು 4 ಸತಿ ಹಿಂಗೆಲ್ಲ ಓಡಾಡ್ಬಿಟ್ಟು ನಮ್ಮ ಅಪ್ಪಂಗೆಲ್ಲ ತೋರಿಸ್ಬಿಟ್ಟು ಫೀಲ್ಸ್ ತಗೋತಾ ಇದ್ದೆ ಗೈಸ್. ಟ್ರಿಪ್ ಫೀಲ್ಸ್ ತುಂಬಾ ಫೀಲಿಂಗ್ ತಗೊಂಡ್ಬಿಟ್ಟಿದ್ದಾಳೆ ಟ್ರಿಪ್ ಒಂದು. ದಿನ ಅದೇ ಫೀಲಿಂಗ್ ಬರುತ್ತೆ ಗೈಸ್. ನಿದ್ದೆ ಮಾಡ್ಬೇಕಾದ್ರೂ ಅದೇ ಫೀಲಿಂಗ್, ನಿದ್ದೆ ಮಾಡ್ಬೇಕಂತ ಅಂದ್ರೂ ನಿದ್ದೆನೇ ಬರಲ್ಲ. ಐನೋ, ನೀರ್ ತಳ್ಬಿಟ್ಟು ಹೋಗೋಣ. ಐಸ್ ನೋಡಿ, ಗೊತ್ತಾ 3 ಜನನು ನೋಡಿ, ಟೀ ಶರ್ಟು ಮತ್ತೆ ಟ್ರ್ಯಾಕ್ಸ್. ನಂದೊಂದು ಸ್ವಲ್ಪ ಟೀ ಶರ್ಟ್ ತರ ಇಲ್ಲ, ಬಟ್ ಟ್ರ್ಯಾಕ್ಸ್ ಹಾಕಿರೋದು. ಟ್ರ್ಯಾಕ್ಸ್ 3 ಟ್ರ್ಯಾಕ್ಸು ನಮ್ಮ ಯಜಮಾನ್ರದೇನೆ. ಚಡ್ಡಿನೂ ನಾವು ಒಪ್ಪಂದೆ, ಪ್ಯಾಂಟು ನಾವು ಒಪ್ಪಂದೆ, ಎಲ್ಲ ಚಡ್ಡಿ ಬೇಡ, ಶಾರ್ಟ್ಸ್. ಹಾಂ ನಡೀರಿ. ನಮ್ಮ ಭವಿಷ್ಯನ ಬೇಡಿಕೆ ಮೇಲೆ R&Bಗೆ ಬಂದಿದ್ದೀವಿ. ಇಲ್ಲೇನೋ ತೊಗೋಬೇಕು ಅವಳು, ಒಂದೇ ಒಂದು ಐಟಮು, ಜಾಸ್ತಿ ಏನಲ್ಲ. ಸೊ ಅದನ್ನು ತೊಗೊಂಡು ಅದಾದಮೇಲೆ ನಾವು ಮೇಲಾಗಿ ಹೋಗೋದು. ಪಾಪ ನಮ್ಮ ಯಜಮಾನ್ರದ್ದು ಪ್ಯಾಂಟ್ ಗಲೀಜಾಗೋಯ್ತು ಕೆಳಗಡೆ, ಚಪ್ಪಲಿ ಟಚ್ ಆಯಿತು ಅವ್ರ ಕಾಲು ಇದಕ್ಕೆ ಪ್ಯಾಂಟ್ಗೆ. ಆದರೂ ಫುಲ್ಲು ಸ್ಟೈಲಾಗಿ ಬರ್ತಾವ್ರೆ. ಬಾ ಹೋಗೋದ ನಡಿ. ಬೇಸ್ ಕೆಳಗಡೆ ಸೆಕ್ಷನು, ಅದಕ್ಕೆ ಮೇಲೆ ಬಂದ್ಬಿಟ್ವಿ. ಬಟ್ ಕ್ಯೂಟ್ ಆಗಿತ್ತು. ಇದೆಲ್ಲ ಚೆನ್ನಾಗಿದೆ. ಈಗಲೇ ತಗೋಬೋದಾಗಿತ್ತು. ಎಲ್ಲ ಚೆನ್ನಾಗಿದೆ. ಏನು ನೋಡ್ತಾ ಅಪ್ಪ ನನಗೋಸ್ಕರ ವ್ಯಾನಿಟಿ ಬ್ಯಾಗ್ ನೋಡ್ತಾ ಇದೆ. ವಾವ್, ನಮ್ಮ ಯಜಮಾನ್ರು ನನಗೋಸ್ಕರ ವ್ಯಾನಿಟಿ ಬ್ಯಾಗ್ ನೋಡ್ತಾ ಇದ್ದಾರೆ ಗೈಸ್. ರೀ, ಇಲ್ಲಿ ಬೈ 1 get 1 ಅನ್ನೋ ಥರ ಪ್ಯಾಕ್ ಆಫ್ 2 ಇರೋದು ಅಲ್ಲ, ಬೈ 1 get 1 ಅಲ್ಲ, ಪ್ಯಾಕ್ ಆಫ್ 2 ಇರೋದು ಬೇಡ. ಒಂದು ಬೇಕು ಅವಳಿಗೆ, ಎರಡೆರಡು ಇದೆ ಬೇಡ. ಇಲ್ಲಿ ಗೈಸ್ ಭವಿಷ್ಯಂಗೆ ಏನು ಬೇಕಾಗಿತ್ತು ಇಲ್ಲಿ ಸಿಗಲಿಲ್ಲ. ಜೂಡಿಯೋಗೆ ಹೋಗಬೇಕು. ಇಲ್ಲಿ ಸೆಕ್ಷನ್, ಮಕ್ಕಳ ಸೆಕ್ಷನ್ ತೋರಿಸ್ತೀವಿ. ಆಯ್ತು ನೋಡೋಣ ಬಾ. ಬಾ ಜೂಡಿಯೋಗೆ ಬಂದ್ವಿ. ಇಲ್ಲಿ ಸಿಗುತ್ತೆ ಗೈಸ್ ಭವಿಷ್ಯಂಗೆ ಏನು ಬೇಕು ಅದು. ಅಪ್ಪ ಬಂದ್ಬಿಟ್ರೆ ಎಕ್ಸ್ಟ್ರಾ ಕೊಡಿಸ್ಕೋಬೇಕು ಅಂದ್ಕೊಂಡಿದ್ಯಾ? ಹಿಂಗೆ ಏನು ಕೊಡಿಸ್ಬೇಕು ಅಂದ್ಕೊಂಡಿದ್ನೋ ಅಷ್ಟೇ ಕೊಡಿಸೋದು ಗೈಸ್. ಬಾ
ಭವಿಷ್ಯ ಹಾಂ ಇಟ್ಕೊಂಡೆ. ಇಲ್ಲ ಆಯಿತು ಕೆಲಸ ಗೈಸ್. ಇವಾಗ ನಾವು ಮೇಳಾಗ ಹೋಗ್ತೀವಿ. ಗೈಸ್ ಗರ್ಲ್ಸ್ಗೆ ಎಷ್ಟು ಶಾಪಿಂಗ್ ಮಾಡಿದ್ರು ಸಾಲಲ್ಲ ಗೈಸ್. ಒಂದಿನ ಬರುತ್ತೆ ನೀನು ಶಾಪಿಂಗ್ ಮಾಡಿ ಮಾಡಿ ಅಯ್ಯೋ ಸಾಕಾಯಿತು ಅನ್ಬೇಕು ಅಂಥ ದಿನ ಬರುತ್ತೆ ನೋಡ್ಕೊ ನಿನಗೆ. ಬರಲ್ಲ. ಅಂದರೆ ಸಾಕಾಯಿತು ಅಂತ ಹೇಳೋದಿಲ್ಲ ಅವಳು, ಒಟ್ಟಲ್ಲಿ ಅವಳಿಗೆ ಇಷ್ಟ ಶಾಪಿಂಗ್ ಅಂದರೆ. ಬರುತ್ತೆ ಅಂತ ಅನ್ಕೋಬೇಕು ಭವಿಷ್ಯ. ಅಂತ ದಿನ ಏನಕ್ಕೆ ಬರುತ್ತೆ? ಐ ಆಮ್ ಟಯರ್ಡ್ ಆಫ್ ಶಾಪಿಂಗ್ ಅಂತ ಅನ್ಬೇಕು ಇಲ್ಲ, ನೀನು. ನನಗೆ ಇನ್ನ ಮಾಡ್ತೀನಿ ಸರ್, ಇನ್ನ ಮಾಡ್ತೀನಿ ಸರ್. ನಮ್ಮ ಯಜಮಾನ್ರಿಗೆ ನಾಳೆ ಸಾಂಬಾರ್ ಏನು ಅನ್ನೋ ಟೆನ್ಷನು ನಾವು ಮೇಳಕ್ಕೆ ಬಂದಿದ್ರೆ. ಬಾಯ್ಸ್ ಮೇಳಕ್ಕೆ ಬಂದಿದ್ದೀವಿ. ಎಷ್ಟು ರೆಕಾರ್ಡ್ ಮಾಡ್ತೀನೋ ಗೊತ್ತಿಲ್ಲ, ಯಾಕೆಂದರೆ ಮ್ಯೂಸಿಕ್ಕು ಹಾಕ್ಬಿಟ್ಟಿದ್ದಾರೆ ಗೈಸ್ ಆ್ಯಂಡ್ ಸ್ವಲ್ಪ ರಶ್ ಇದೆ. ನಮ್ಮ ಯಜಮಾನ್ರದ್ದು ಶಾಪಿಂಗ್ ತಿರ್ಗಾ ಶುರು ಆಯಿತು. ಆಟ ಆಡೋದೆಲ್ಲ ತುಂಬ ಕಾಸ್ಟ್ಲಿ ಇದೆ. ಸುಮ್ಮನೆ ಒಂದು ರೌಂಡ್ಗೆನೆ ಅವರು 100 ಚಾರ್ಜ್ ಮಾಡ್ತಾ ಇದ್ದಾರೆ. ಮಕ್ಕಳು ಊಟ ಮಾಡಿದ್ರೆ ಕೂಡಿಸ್ಲೇಬೇಕಾಗತ್ತೆ. ಗೈಸ್ ಅಷ್ಟು ತಿನ್ನೋ ಐಟಮೇ, ಆದ್ರೆ ನಾವೇನು ತಿಂತಾ ಇಲ್ಲ ಇಲ್ಲಿ. ಇಲ್ಲಿ ಡಾನ್ಸು ಮತ್ತೆ ಸಾಂಗು ನಡೀತಾ ಇದೆ. ಇವಾಗ ನಾವು ನೋಡ್ತಾ ಇದ್ದೀವಿ. ಮಾಡಿದ್ದೀನಿ ಮೇಡಮ್. ಇಲ್ಲಿ ವಾಕ್ ಮುಗಿಸ್ಕೊಂಡು ನಾವು ಹಿಂಗೆ ಇದೇ ರೋಡಲ್ಲೇ ಬರ್ತೀವಿ. ಗೈಸ್ ಭವಿಷ್ಯಂಗೆ ಅಲ್ಲಿ ನಿಪ್ಪಟ್ಟು ಮಸಾಲ ಹೇಳ್ಬಿಟ್ಟು ನಾನೇನು ಕಾಫಿ ತೊಗೊಳಕ್ಕೆ ಬಂದಿದ್ದೀನಿ. ನಮ್ಮ ಯಜಮಾನ್ರು ಏನು ತಿನ್ನಲ್ವಂತೆ, ಯಾಕೆಂದರೆ ಅವ್ರಿಗೆ ಬೆಳಗ್ಗೆದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನೊಂದು ಕಾಫಿ ತೊಗೊಂಡು ಅಲ್ಲಿಗೆ ಹೋಗ್ತೀನಿ. ಥ್ಯಾಂಕ್ ಯು. ನಮ್ಮ ಭವಿಷ್ಯಂದು ಬಂತು. ಚೆನ್ನಾಗಿದೆಯಾ ನಿಪ್ಪಟ್ಟು ಮಸಾಲ ಆ್ಯಂಡ್ ಕಾಫಿ ರೀ? ಬೇಡ, ಚೆನ್ನಾಗಿದೆಯಾ? ಓಕೆ. ಖಾರ ಕಮ್ಮಿನೇ ಹಾಕ್ಸಿರೋದು.
ಸಕ್ಕತ್ತಾಗಿದೆ ಗೈಸ್ ಕಾಫಿ. ನನ್ನ ಪಾಪು ನನ್ನನ್ನೇ ನೋಡ್ತಾ ಇದ್ದಾನೆ ಏನೋ ಕೆಳಗಡೆಯಿಂದ. ಇದೆ ನಮ್ಮ ಪಾಪು ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದೆ ನಮ್ಮ ಪಾಪು. ಒಂಚೂರು ಕಾಫಿ ಏನು ತಗೊಳ್ಳಿಲ್ವಲ್ರಿ ನೀವು? ಮನೆಗೆ ಬಂದಿದ್ದೆ ಬರಬೇಕಾದ್ರೆ ಯಾರೋ ಒಬ್ರು ನಾವು ಗಾಡಿ ಪಾಸ್ ಆಗ್ತದೆ ಸೈಡಲ್ಲೇ ಬಂದ್ಬಿಟ್ಟು ಸ್ಮೈಲ್ ಮಾಡ್ಬಿಟ್ಟು ಹಾಯ್ ಮಾಡಿದ್ರು. ಯಾರು ಅಂತ ನೋಡ್ತಾ ಇದ್ದೀವಿ. ಆಮೇಲೆ ಹೇಳಿದ್ರು ನಾವು ನಿಮ್ಮ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು. ನಾವು ಆ್ಯಕ್ಚುಲಿ ನಮ್ಮ ಯಜಮಾನ್ರಿಗೆ ಪರಿಚಯ ಏನೋ ಅದಕ್ಕೆ ಹಾಯ್ ಹೇಳ್ತಿದ್ದಾರೆ ಅಂದ್ಕೊಂಡ್ಬಿಟ್ವಿ. ಗೈಸ್ ಹಂಗೆ ಹೇಳ್ದಾಗ ಅಂದರೆ ನೋಡ್ತೀವಿ ನಿಮ್ಮದು ವೀಡಿಯೋಸು ಅಥವಾ ರೀಲ್ಸ್ ನಿಮ್ಮದು ನೋಡ್ತೀವಿ ಅಂದರೆ ನಮ್ಗೆ ಖುಷಿ ಆಗುತ್ತೆ ಗೈಸ್. ಅದು ನಾನು ನೋಡಿಲ್ಲ, ಸುಮ್ಮನೆ ಹಿಂಗೆ ಅಂದ್ರು. ಹಾಂ, ನಾನು ಯಾರು ನನ್ನ ಸ್ಟೂಡೆಂಟ್ ಆ ಥರ ಇಲ್ವಲ್ಲ, ನಾನು ನಿಮಗೆ ಪರಿಚಯ ಏನೋ ಅದಕ್ಕೆ ಹಾಯ್ ನಿಮ್ಮ ರೀಲ್ಸ್ ನೋಡ್ತೀನಿ ಅಂತಂದ್ರೆ ಗೊತ್ತಾಯ್ತು. ನಾವು ಹಾಯ್ ಹೇಳಿದ್ವಿ ಅಷ್ಟೇ. ಈ ಗಾಡಿನಲ್ಲಿ ಹೋಗ್ತಿದ್ದಲ್ಲ ವೀಡಿಯೋ ಎಲ್ಲ ಹಿಡಿಯೋದಕ್ಕೆ ಆಗೋದಿಲ್ಲ ಗೈಸ್, ಸಡನ್ನಾಗಿ ನಮಗೆ ಕ್ಲಿಕ್ಕು ಆಗೋಲ್ಲ ಗೈಸ್. ಇದು ನೆಕ್ಸ್ಟ್ ಡೇ. ಸೊ ನೆನ್ನೆ ವ್ಲಾಗ್ ಎಡಿಟ್ ಮಾಡಿಕೊಂಡು ಎಂಡ್ ಮಾಡೋದೇ ಮರ್ತೋದೆ. ವ್ಲಾಗ್ನ ಇವಾಗ ಬೆಳಗ್ಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಹೈ ಬಟನ್ ಒತ್ತಿ. ಸಬ್ಸ್ಕ್ರೈಬ್ ಆಗ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. And thank you so much for watching our vlog. Until next time, take care. Bye bye. See you guys. Bye bye.